ನಾವಿವತ್ತು ಮಿಸ್ಟಿಕ್ಸ್ ಶೋಗೆ ನಮ್ಮ ಜೊತೆಗೆ ನಮ್ಮ ಟೀಮ್ ಅಸಿಸ್ಟೆಂಟ್ ಮ್ಯಾನೇಜರ್ ಇದ್ದಾರೆ ಜಯಂತ್, ಆಲ್ಸೋ ನೋನ್ ಆಸ್ ಜೆ ಬ್ರೋ. ಸೊ ಜಯಂತ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ದಂಡನಾ ಡನ್. ಓಕೆ, ಲವ್ಲಿ. ಸೊ ನಿಮ್ ಜೊತೆಗೆ ಸ್ವಲ್ಪ ಫನ್ನಿ ಕ್ವಶನ್ಸ್ ಮಾತಾಡ್ಬೇಕು ಅಂತ ನಮಗೆ ಇಷ್ಟ ಆಗ್ತಾ ಇದೆ. ದಯವಿಟ್ಟು ಕೇಳಿ. ನಮ್ಮ ಟೀಮಲ್ಲಿ ಒಂದ್ ಪ್ಲೇಯರ್ ನಿಮಗೆ ತುಂಬಾ ಟಿಕೆಟ್ಸ್ಗೋಸ್ಕರ ಇರಿಟೇಟ್ ಮಾಡಿರೋರು ಯಾರು? ಅಪ್ಪ, ಫಸ್ಟ್ ಲವ್ನಿತ್ ಸಿಸೋಡಿಯಾ ಮತ್ತೆ ಪ್ರವೀಣ್ ದೂಬೆ. ಯಾಕೆ? ಎಲ್ಲರೂ 2-3 ಟಿಕೆಟ್ ಕೇಳಿದ್ರೆ 11, 12 ಒಂದು ಡಜನ್ ಲೆಕ್ಕ ಕೇಳ್ತಾನೆ ಸಿಸೋಡಿಯಾ. ಕೊಟ್ಟಿದ್ದೀರಾ ಅಷ್ಟೊಂದು? ಕೊಟ್ಟಿದ್ದೀನಿ, ಇನ್ನೇನು ಮಾಡ್ತೇವೆ ಪಾಪ, ಪರ್ಫಾರ್ಮೆನ್ಸ್ ಮಾಡ್ತಾವನೆ ಅಂತ. ಸ್ವಲ್ಪ ಒಂದ್ 3-4 ಫನ್ನಿ ಪೆಟ್ ನೇಮ್ಸ್ ಹೇಳ್ಬೇಕು. ಬಾಲಾಗೆ ಬಾಲ್ಸ್, ಬಾಲ್. ಯಾಕೆ? ಇಲ್ಲ, ಅವನ ಹೆಸರೇ ಹಂಗಿದೆ. ಆಯ್ತು, ನೆಕ್ಸ್ಟ್ ನಿಧೀಶ್ಗೆ ನಿಧಿ ಅಂತ ಕರಿತೀನಿ, ಬಿಕಾಸ್ ಗರ್ಲ್ ನೇಮ್ ಆಗಿ ಸ್ವಲ್ಪ ನನಗೆ ಅವನು ಸ್ವಲ್ಪ ನಾಚಿಕೆ ಜಾಸ್ತಿ ಅವನಿಗೆ, ಅದಕ್ಕೋಸ್ಕರ ನಿಧಿ ಅಂತ ಕರಿತಾ ಇರ್ತೀನಿ. ಸ್ವಲ್ಪ ನಮ್ಮಿಬ್ಬರದು ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ, ಅದಕ್ಕೆ. 7 ವರ್ಷದ ಸಂಬಂಧನ? ಯಾರು ಅವ್ರ ಜೊತೆನಾ? ಸರ್, ಸಂಬಂಧ 7 ಅವನ ಮದುವೆ ಆಗಿಲ್ಲ ಅವನು. ನಿಮ್ ಜೊತೆಗೆ? ನಮ್ಮ ಜೊತೆನ 2 years ಇಂದ ಇದ್ದಾನೆ, 2023-24 ಲಾಸ್ಟ್ ಸೀಸನ್ ಇಂದ. ಓಕೆ, ಟೀಮ್ ಪ್ಲೇಯರ್ ಅಲ್ಲಿ ಪೆಟ್ ನೇಮ್ ಯಾರಿಗೂ ಇಟ್ಟಿಲ್ವಾ? ಯಾರಿಗೂ ಇಟ್ಟಿಲ್ಲ. ಸಿಸೋಡಿಯಾಗಿ ನಾನು ಸುಮ್ಮನೆ ಗೊತ್ತಿಲ್ಲ ಪಾಪ, ಗೊತ್ತಾದ್ರೆ ಅಷ್ಟೇ. ಆಮೇಲೆ ಸಿಸೋ ಅಂತ ಇಕ್ಕಿದ್ದೀನಿ. ಯಾರಿಗಾದ್ರೂ ಒಂದು ವಿಚಿತ್ರವಾದ ಅಡ್ವೈಸ್ ಕೊಟ್ಟಿದ್ದೀರಾ ಮೀಡಿಯಾ ಟೀಮು ಇಲ್ಲಾಂದ್ರೆ ಟೀಮಲ್ಲಿ? ವಿಚಿತ್ರವಾದ ಅಡ್ವೈಸು ಝೈನ್ಗೆ ಕೊಡ್ತಾ ಇರ್ತೀನಿ ಅವಾಗ. ಫಸ್ಟ್ ಆಫ್ ಆಲ್ ಫೋಟೋ ತೆಗಿಯಕ್ಕೆ ಬರಲ್ಲ, ಏನಕ್ಕೆ ಬರ್ತೀಯ ಗ್ರೌಂಡ್ ಕ್ಯಾಮ್ರಾಮ್ಯಾನ್ ಆಗಿ ಅಂತ. ಯಾಕೆ ಥರ ಹೇಳ್ತೀರಾ? ಅವ್ನು ವೈಲ್ಡ್ ಲೈಫ್ ಫೋಟೋಗ್ರಫಿ ಸಖತ್ತಾಗಿ ಮಾಡ್ತಾನೆ, ಬಟ್ ಇದು ಫಸ್ಟ್ ಟೈಮ್ ಕ್ರಿಕೆಟ್ಗೆ ಅವ್ನು ಮಾಡ್ತಾ ಇರೋದು. ಬಟ್ ಸಖತ್ತಾಗಿ ಮಾಡ್ತಾನೆ, ಬಟ್ ಆದರೂ ಕಾಲು ಎಳಿತಾ ಇರ್ತೀನಿ ಅವಾಗ. ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ಫನ್ನಿಯೆಸ್ಟ್ ಯಾರು? BK ಸರ್. ಆ ಸ್ಪಾಂಟೇನಿಯಸ್ ಆಗಿ ಕೊಡ್ತಾ ಇರ್ತಾರೆ, ಒಂದೊಂದು ಪಂಚ್ ಕೊಡ್ತಾರೆ, ಅದು 2 ನಿಮಿಷ ನಗ್ತಾ ಇರ್ಬೇಕು, ಆ ಥರ ಕೊಡ್ತಾರೆ. ಓಕೆ, ಏನಾದರೂ ಒಂದು ಜ್ಞಾಪಕ ಇದೆಯಾ? ಜ್ಞಾಪಕ ಇಲ್ಲ, ಬಟ್ ಸುಮಾರು ಹೇಳ್ತಾರೆ ಅವರು. ಅದು ನೀವು ಹೆಂಗೆ ಅಂದರೆ, ನೀವು ಹಿಡ್ಕೊಂಡ್ರೆ ಒಂದು 5 ನಿಮಿಷ ನಗ್ತೀರಾ. ಓಕೆ, ಸೈಲೆಂಟ್ ಆಗಿರುತ್ತೆ, ಆದರೆ ವೈಲೆಂಟಾಗಿ ಹೋಗುತ್ತೆ ಅದು. ಸರಿ, ಮೊನ್ನೆ ನೀವು ಪೂಲಲ್ಲಿ ಆಕ್ಚುಲಿ ನೀವು ಪೂಲಲ್ಲೇ ಇರ್ತೀರಾ ಅಂತ ಯಾವಾಗಲೂ, ಯಾಕೆ? ಪೂಲಲ್ಲಿ ಇರ್ತೀನಿ, ಬಟ್ ಯಾಕೆಂದ್ರೆ ಯಾರಾದರೂ ಬರ್ತಾರೆ ಅಂತ ನೋಡ್ತಾರೆ. ಬರ್ತಾರೆ? ಯಾರಿಗೋ ನಮ್ಗೆ ಬೇಕಾಗಿರೋ ಮದುವೆ ಆಗಿಲ್ವಲ್ಲ. ಸರಿ, ಮೊನ್ನೆ ನೀವು ಪೂಲಲ್ಲಿ ಟವಲ್ ಬೇರೆ ಮರ್ತು ಹೋಗ್ಬಿಟ್ಟು ಬಂದ್ಬಿಟ್ಟಿದ್ದೀರಾ ಅಂತೆ, ಅವಾಗ ಹೇಗೆ ಆಯ್ತು, ಏನಾಯ್ತು? ಏನು ಮಾಡೋದು, ಒಳಗಡೆ ಪೂಲಲ್ಲೇ ಒಂದು 5 ನಿಮಿಷ ಇದ್ದೆ ಪಾಪ. ಆಮೇಲೆ ಹೌಸ್ ಕೀಪಿಂಗ್ ಅವ್ರನ್ನ ಕರೆದು, ಪ್ಲೀಸ್ ಲೇಲೋ ತೊಗೊಂಬನ್ನಿ ಪ್ಲೀಸ್, ನನ್ನ ಟವಲ್ ಇಲ್ಲ. ಇಲ್ಲ ಲೇಲೆ ಕಾಜಿ ಅಂತ ಹೇಳಿದೆ. ನನಗೆ ಹಿಂದಿ ಬೇರೆ ಬರಲ್ಲ ಪಾಪ, ಅವ್ರಿಗೆ ಇಂಗ್ಲೀಷ್ ಬರಲ್ಲ, ಏನು ಮಾಡ್ತೀರಾ? ಬ್ಯಾಲೆನ್ಸ್ ಮಾಡಿಕೊಂಡು ಮಾತಾಡೋ. ಸೊ ನಿಮ್ಮ ಜರ್ನಿ ಗುಲ್ಬರ್ಗಾ ಮಿಸ್ಟಿಕ್ಸ್ ಜೊತೆ 2 ಸೀಸನ್ ಇಂದ ಇದೆ. ಸೊ ಹೇಗೆ ಶುರು ಆಯಿತು ಈ ಜರ್ನಿ, ಮತ್ತೆ ನಿಮಗೆ ಹೇಗೆ ಅನ್ಸುತ್ತೆ ಗುಲ್ಬರ್ಗಾ ಫ್ಯಾಮಿಲಿ ಜೊತೆ? ಫಸ್ಟ್ ಆಫ್ ಆಲ್ ಅಲಿಬಾಬಾಗೆ ಮತ್ತು ರೋಪ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಬಟ್ ಫಸ್ಟ್ ಆಫ್ ಆಲ್ ನಾನು ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ನಮ್ಮಮ್ಮ ಬೆಲ್ಟಲ್ಲಿ ಹೊಡೆದು ಓದು ಅಂತ ಫುಲ್ಲ ತಳ್ಳಿ ಬಿಸಾಕಿದ್ರು. ಸೊ ಅಲ್ಲಿಗೆ ಡ್ರಾಪ್ಔಟ್ ಆಗಿ, ಆಮೇಲೆ ಆದರೂ ಒಂದು 10 years ರೋಫ್ಬೈ ಅವ್ರ ಕಸಿನ್ ಮುಜ್ಜು ಅಂತಿದ್ದಾನೆ. ಸೊ ಅವ್ರ ಜೊತೆ ಹೈದ್ರಾಬಾದ್ ಎವ್ರಿ ಇಯರ್ ಹೋಗಿ ಅಲ್ಲಿ ಕ್ಯಾಂಪ್ ಮುಗಿಸ್ಕೊಂಡು ಬರ್ತಾಯಿದ್ರಿ. ಬಟ್ ನನಗೆ ಆಪರ್ಚುನಿಟಿ ಸಿಕ್ಕಿದ್ದು ಅವನಿಂದನೇ 2023 ಸೊ ಈ ಟೈಮ್ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದರು, ಹೆಕ್ಟಿಕ್ ಆಗಿತ್ತು, ಬಟ್ ಎಂಜಾಯ್ಡ್ ಇಟ್. ಪ್ಯಾಷನ್ ಅಲ್ವಾ, ಸೊ ಎಂಜಾಯ್ಡ್ ಮಾಡಿದೆ. ಫೀಲ್ಡ್ಗೆ ಹೋಗ್ತಿದ್ರೆ ನೀವು ಆಫ್ ಫೀಲ್ಡಿಗೆ ಬಂದುಬಿಟ್ಟು ನೀವು ಫುಲ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಎಲ್ಲ ನೋಡ್ಕೊಂಡಿದ್ದೀರಾ, ತುಂಬ ಚೆನ್ನಾಗೆ. ಸೊ ಅದು ಒಂದು ಪ್ರೌಡ್ ಮೂಮೆಂಟ್ ಅನಿಸ್ತಾ? ಥ್ಯಾಂಕ್ ಯು, ಬಟ್ ನಿಜ ಪ್ರೌಡ್ ಮೂಮೆಂಟೇ. ಬಿಕಾಸ್ ಈ ರೋಲ್ಗೆ ತುಂಬ ಜನ ಕಾಯ್ತಾ ಇರ್ತಾರೆ, ಬಟ್ ನನಗೆ ಸಿಕ್ಕಿದೆ ಅಂದರೆ ಐ ಆಮ್ ವೆರಿ ಹ್ಯಾಪಿ. ಸೊ ಹೆವಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಪ್ಪ, ಯಾಕೆ ಹೇಳ್ತೀರಾ? ಪ್ರತಿಯೊಂದು ಲಾಜಿಸ್ಟಿಕ್ ನೋಡ್ಕೋಬೇಕು, ಮತ್ತು ರೂಮ್ ಅಕಾಮಿಡೇಷನ್ ನೋಡ್ಕೋಬೇಕು, ಮತ್ತು ಟೀಮ್ ಬಸ್ಸಲ್ಲಿ ಪ್ಲೇಯರ್ಸ್ ಹತ್ತಿದಾರಾ ಇಲ್ವಾ ಪ್ರತಿಯೊಂದು ಅದು ನೋಡ್ಕೋಬೇಕು, ಎಲ್ಲ ಚೆಕ್ ಮಾಡಬೇಕು, ಟಿಕೆಟ್ಸ್ ಬೇರೆ ಕೊಡಬೇಕು, ಮತ್ತು ಊಟ ಕರೆಕ್ಟಾಗಿ ಮಾಡಿಸ್ಬೇಕು, ಮೆಡಿಸಿನ್ಸ್ ಕೊಡಬೇಕು ಪ್ರತಿಯೊಬ್ಬರಿಗೂ, ಅದೆಲ್ಲ ಇರುತ್ತೆ ಪಾಪ. ಆವಾಗ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಅವ್ರಿಗೆ ಒಂದು ಮೂಗ ಅಂತ ಸೆಟಪ್ ಮಾಡಿದ್ದೀವಿ. ಸೊ ಆ ಫೆಸಿಲಿಟೀಸ್ ಕೊಟ್ಟು ಪ್ಲೇಯರ್ಸ್ಗೆ ರಿಲ್ಯಾಕ್ಸ್ ಮಾಡೋಕ್ಕೆ ಸೊ ಅದೊಂದು ಮಾಡಿದ್ದೀವಿ. ರಿಲ್ಯಾಕ್ಸ್ ಬಗ್ಗೆ ಮಾತಾಡಿದ್ದೀರಾ. ಸೊ ನಿಮ್ಮ ಸೀಕ್ರೆಟ್ ವೆಪನ್ ಏನೋ
ನೀವು ರಿಲ್ಯಾಕ್ಸು ಮತ್ತು ಕಾಮ್ ಡೌನ್ ಆಗಬೇಕಂದ್ರೆ ಟೂರ್ನಮೆಂಟಲ್ಲಿ ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಸ್ಟ್ರೆಸ್ ಆಗ್ತಾ ಇರುತ್ತೆ, ಹೇಗೆ ರಿಲ್ಯಾಕ್ಸ್ ಮಾಡ್ತೀರಾ? ಅದೆಲ್ಲ ಹೇಳೋಕ್ಕಾಗಲ್ಲ ಏನಾದರೂ ಒಂದು ಹೇಳಿ, ಒಂದು ಸೀಕ್ರೆಟ್ ವೆಪನ್ ಹೇಗೆ ಕಾಮ್ ಡೌನ್ ಮಾಡ್ತೀರಾ? ಸೀಕ್ರೆಟ್ ವೆಪನ್ ಏನೂ ಇಲ್ಲ, ಜಸ್ಟ್ ದೇ ಆರ್ ಡಿಸ್ಟರ್ಬಿಂಗ್ ಫ್ರಮ್ ಬ್ಯಾಕ್ ಸೈಡ್. ಹಿಂದೆ ಕಂಟಿನ್ಯೂ. ಏನಿಲ್ಲ, ಫ್ರೆಂಡ್ಸ್ ಜೊತೆ ತುಂಬ ಟೈಮ್ ಪಾಸ್ ಮಾಡಿ ರಿಲ್ಯಾಕ್ಸ್ ಆಗ್ತೀನಿ ಅಷ್ಟೇ. ಎಲ್ಲಾದರೂ ನೈಟ್ ಔಟ್ ಹೋಗಿ ಕೋರ್ಮಂಗ್ಲ ಹೋಗ್ತೀನಿ, ರಿಲ್ಯಾಕ್ಸ್ ಆಗ್ಬಿಡ್ತೀನಿ. ಕೋರ್ಮಂಗ್ಲಾಗ ಹೋದ್ರೆ ರಿಲ್ಯಾಕ್ಸ್ ಆಗ್ತೀನಿ, ಸ್ವಲ್ಪ ಕಲರ್ ನೋಡ್ತಾ ಇರ್ತೀವಿ ಅದಕ್ಕೆ. ಲೈಟ್ಸ್ ಕಲರ್ ಲೈಟ್ಸ್ ನೋಡ್ತಾ ಇರ್ತೀವಿ. ಅದೇ ಸ್ಯಾಟರ್ಡೇ ಸಂಡೇ ಯಾರ ಜೊತೆ ಹೋಗ್ತೀರಾ? ನಮ್ಮ ಫ್ರೆಂಡ್ಸ್ ಇದ್ದಾರೆ ಒಂದು 3-4 ಜನ ಇಡಿಯಟ್ಸು, ಅವ್ರ ಜೊತೆ ಹೋಗ್ತೀನಿ. ಝೇನ್, ನಿಧೀಶ್. ನಿಮ್ ಜೊತೆ ನಿಮ್ ತರಾನೇ ಫನ್ನಿ ಆಗಿರೋರು ಯಾರಿದ್ದಾರೆ ಟೀಮಲ್ಲಿ? ಇದಾನಲ್ಲ ಹಿಂದೆ ಝೇನ್, ಅದ್ನಾನ್ ಮತ್ತೆ ನಿಧೀಶ್ ಇಬ್ರು ಇದ್ದಾರೆ. ಮೋಸ್ಟ್ ನನಗೆ ಕಾಂಪಿಟೇಷನ್ ಕೊಡೋದು ಝೇನ್ ಪಕ್ಕ. ತುಂಬಾ ಫನಿ. ಕನ್ನಡ ಬರುತ್ತಾ? ಝೇನ್ ಕನ್ನಡ ಬರಲ್ಲ, ಹಿಂದಿ ಮಾತ್ರ. ಉರ್ದು ಹಿಂದಿ ಬರೋದಿಲ್ಲ ಅಲ್ವಾ? ನನಗೆ ಬರಲ್ಲ, ಏನೋ ಒಂದು ಸ್ವಲ್ಪ ಇಂಗ್ಲೀಷ್ ನಾನು ಮ್ಯಾನೇಜ್ ಮಾಡ್ತೀನಿ, ಸ್ವಲ್ಪ ಕಟಿಂಗ್ ಇಂಗ್ಲೀಷು. ಓಕೆ. ಸೊ ತಿರ್ಗಾ ನಿಮ್ಮ ರಿಲೇಶನ್ಶಿಪ್ ನಮ್ಮ ಮ್ಯಾನೇಜ್ಮೆಂಟ್ ಮತ್ತೆ ಓನರ್ಸ್ ಜೊತೆ ಹೇಗಿದೆ ಇವಾಗ? 2 ಸೀಸನ್ ಇಂದ ಜೊತೆಲಿ ಇದ್ದೀರಾ, ಇವಾಗ ತುಂಬಾ ಕ್ಲೋಸ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ನನ್ನ ರಿಲೇಶನ್ಶಿಪ್ ರೋಫ್ ಬೈ ಜೊತೆ ಹೇಳ್ಬೇಕು ಅಂದರೆ ನಿಜವಾಗ್ಲೂ ಆ್ಯಸ್ ಅ ಬ್ರದರಾಗಿ ನೋಡ್ಕೊಂಡಿದ್ದಾರೆ ನನ್ನ. ಸೊ ನನಗೆ ಯಾವತ್ತೂ ನಾನು ಅವ್ರ ಟೀಮ್ಗೋಸ್ಕರ ನಾನು ವರ್ಕ್ ಮಾಡಿಲ್ಲ, ಆ್ಯಸ್ ಅ ಫ್ಯಾಮ್ಲಿ ವರ್ಕ್ ಮಾಡಿದ್ದೀನಿ. ಬಟ್ ಅವರು ನನಗೆ ಫ್ಯಾಮ್ಲಿ ಥರನೇ ನೋಡ್ಕೊಂಡಿದ್ದಾರೆ. ಸೊ ಯಾವತ್ತೂ ನೀನು ಕೆಲಸಕಾರ ಅನ್ನೋ ಥರ ನನಗೆ ಯಾವತ್ತೂ ನೋಡಿಕೊಂಡೇ ಇಲ್ಲ. ಸೊ ನನಗೆ ಏನೇ ಬೇಕು ಅಂದರೆ ಫ್ರೀಡಮ್ ಕೊಟ್ಟಿದ್ದಾರೆ, ಇದು ಮಾಡು ಅದು ಮಾಡು, ನನಗೆ ಈ ಥರ ಮಾಡಬೇಕು ಅಂತ ಯಾವುದೂ ರಿಸ್ಟ್ರಿಕ್ಷನ್ ಸಿಕ್ಕಿಲ್ಲ ನನಗೆ. ಇವಾಗ ನಿಮ್ಮ ಪ್ಲಾನ್ ಏನು ನೆಕ್ಸ್ಟ್ ಸೀಸನ್ಗೆ ಗುಲ್ಬರ್ಗಾ ಮಿಸ್ಟಿಕ್ಸ್ ಜೊತೆ? ನೆಕ್ಸ್ಟ್ ಸೀದಾ ಓನರ್ ಆಗಿಬಿಡೋಣ ಅಂತ. ನೆಕ್ಸ್ಟ್ ಸೀಸನ್ ಸದ್ಯಕ್ಕೆ ಏನು ಪ್ಲ್ಯಾನ್ ಇಲ್ಲ, ಇದೇ ರೋಲ್ ಎಂಜಾಯ್ ಮಾಡ್ತಾಯಿದ್ದೀನಿ. ಆರಾಮಾಗಿ ಏನು ಬೇಕೋ ಪ್ಲೇಯರ್ಸ್ಗೆ ರೋಫ್ ಕೆಳಗಡೆ ಏನು ಹೇಳ್ತಾರೋ ಕ್ಲೀನಾಗಿ ಕೆಲಸ ಮಾಡ್ಕೊಂಡು ಹೋಗೋದೇ ನನ್ನ ಜವಾಬ್ದಾರಿ ಅಷ್ಟೇ. ನೀವು ಏನು ಅಡ್ವೈಸ್ ಕೊಡ್ತೀರಾ? ನಮ್ಮೆಲ್ಲ ವ್ಯೂವರ್ಸು ಮಕ್ಕಳು ನೋಡ್ತಾ ಇರ್ತಾರೆ ಈ ವಿಡಿಯೋನ, ಸೊ ಏನು ಅಡ್ವೈಸ್ ಕೊಡ್ತೀರಾ ಅವ್ರಿಗೆ? ಅಡ್ವೈಸ್ ಏನಿಲ್ಲ, ಜಸ್ಟ್ ಕ್ರಿಕೆಟ್ ಆಡ್ತಾ ಇರೋರಿಗೆ ಪ್ರತಿಯೊಬ್ಬರಿಗೂ ಇವಾಗ ಯಾರು 16-17 ಇಯರ್ಸ್ ಇರ್ತಾರೋ ಎಲ್ಲ ವರ್ಕ್ ಹಾರ್ಡ್ ಮಾಡಿ ನೆಕ್ಸ್ಟ್ ಇಯರ್ ಗುಲ್ಬರ್ಗ ಟೀಮ್ ನಾವು ತೊಗೊತೀವಿ. ಏನು ಆನ್ಸರು! ಸ್ಟೇಡಿಯಂ ಅಲ್ಲಿ ಎಲ್ಲ ಮ್ಯಾಚ್ನು ಕೂಡ ನೀವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ. ಸೊ ನಿಮ್ಮ ಫೇವ್ರೆಟ್ ಮೂಮೆಂಟ್ ಏನು? ಫೇವ್ರೇಟ್ ಮೂಮೆಂಟ್ ನಮ್ಮ ಗುಲ್ಬರ್ಗ ಫ್ಯಾನ್ಸ್ ಇದಾರಲ್ಲ, ಅಕಾಡೆಮಿ ಹುಡುಗರು, ಒಬ್ಬ ಚಾಂಟ್ಸ್ ಕೂಗ್ತಾ ಇರ್ತಾರೆ, ಹೆಂಗೆ ದೇಕೋ ದೇಕೋ ಗೋ ನಾಯ, ಸೂಪರ್ ಆಗಿ ಹೇಳ್ತಾ ಇರ್ತಾರೆ ಎಲ್ಲರೂ. ಓಕೆ, ಅದು ಒಂದೇ ಚಾಂಟ ಬರೀ ವೈಶಾಖ್ ದಿನ? ಇಲ್ಲ, ಇನ್ನೊಂದು ಸಕ್ಕದಾಗಿದೆ, ಹೇಳ್ತೀನಿ ನೋಡಿ. 10 ರೂಪಾಯಿ ಕಿ ಪೆಪ್ಸಿ ದುಬೆ ಜಿ ಸೆಕ್ಸಿ. ಓಕೆ, ಲವ್ಲಿ. ಆಮೇಲೆ ತುಂಬಾ ಚೆನ್ನಾಗಿ ವಿಸಿಲ್ ಹೊಡಿತೀರಾ. ಸೆಂಡ್ ಆಫ್ ಇದೆ ಅಂತ ತೋರಿಸಿ ನಮಗೆ. ಸೆಂಡ್ ಆಫ್ ಅಂದ್ರೆ ಸ್ಟೇಡಿಯಂ ಎಲ್ಲರೂ ಡ್ರಮ್ಸ್ ಬಾರ್ಸಿದ್ರೆ ನಂದು ವಿಸಿಲ್ ಸೌಂಡೇ ಜಾಸ್ತಿ ಕೇಳಿಸ್ತಾ ಇರುತ್ತೆ. ಒಂದ್ಸರಿ ತೋರಿಸ್ತೀರಾ? ಒಂದ್ಸರಿ ತೋರಿಸ್ಬೇಕಾ? ಕಿವಿ ಮುಚ್ಕೊಬೇಕು. ಓಕೆ, ಡನ್. ಅಬ್ಬಾ, ಸಿಕ್ಕಾಪಟ್ಟೆ ಜೋರಾಗಿದೆ ನಿಮ್ಮ ವಿಸಿಲ್ನ. ಐ ಥಿಂಕ್ ವೈಶಾಖ್ ಫೀಲ್ಡ್ ಅಲ್ಲಿ ಇದ್ರು ಕೇಳಿಸ್ಕೊಳ್ಬೋದು ಅನ್ಸುತ್ತೆ. 100% ಕೇಳಿಸ್ಕೊಂತಾರೆ ಪಾಪ. ಕೇಳಿಸ್ಕೊಂಡಾಗೆಲ್ಲ ವೈಶಾಖ್ ಅದಕ್ಕೆ ಮೊನ್ನೆ 50 ಹೊಡೆದಿರೋದು. ನಿಮ್ಮ ಮೋಟಿವೇಶನ್ ಇಂದ 15 ಹೊಡೆದಿರಲ್ಲ. ಸೊ ನಮ್ಮ ಮೋಟಿವೇಶನ್ ಏನಿಲ್ಲ, ಅವ್ರ ಹಾರ್ಡ್ ವರ್ಕ್ ಅಷ್ಟೇ. ನಮ್ದೇನಿದೆ ಬಿಹೈಂಡ್ ಸೀನ್ಸ್, ನಾವು ಇಲ್ಲಿಂದ ಚಿಯರ್ ಮಾಡ್ತಾ ಇರ್ತೀವಿ, ಅವರು ಪಂಪ್ ಅಪ್ ಆಗಿ ಆಡಿದ್ರೆ ನಮ್ಗೆ ಸಾಕು, ನಮ್ಮ ಟೀಮ್ಗೋಸ್ಕರ ಸಾಕು ಅಷ್ಟೇ. ಅಷ್ಟೇನಂತೀರಾ? ಅಷ್ಟೇ, ಇನ್ನೇನು ಅನ್ನೋಕ್ಕಾಗತ್ತೆ, ಏನೂ ಇಲ್ಲ. ಆಲ್ ದ ಬೆಸ್ಟ್ ಫಾರ್ ಆಲ್ ದ ಪ್ಲೇಯರ್ಸ್ ಫಾರ್ ನೆಕ್ಸ್ಟ್ ಸೀಸನ್. ಮತ್ತು ಎಲ್ಲರೂ ಮತ್ತೆ ನಮ್ಗೆ ಇದೇ ಟೀಮ್ ಬೇಕು ಅಂತ ಆಸೆ ಪಟ್ಟರೆ ಸಿಗಲ್ಲ, ಅದು ಆಕ್ಷನಲ್ಲಿ ಬೇರೆ ಬೇರೆ ಚೇಂಜ್ ಆಗ್ತಾ ಇರ್ತಾರೆ. ಲೆಟ್ಸ್ ಸಿ ಫಾರ್ ದ ನೆಕ್ಸ್ಟ್ ಸೀಸನ್. ಹೋಪ್ ಆಲ್ ದ ಯಂಗ್ಸ್ಟರ್ಸ್ ಕೀಪ್ ರಾಕಿಂಗ್, ಕೀಪ್ ವರ್ಕಿಂಗ್ ಹಾರ್ಡ್, ವಿಲ್ ಪಿಕ್ ಯು ನೆಕ್ಸ್ಟ್ ಇಯರ್. ಹೊಡಿಯೋ ಮಚ್ಚಿ.